ಈಗ ಕೆರೆ ಮುಳುಗಿಸಿ ಕಾಂಪ್ಲೆಕ್ಸ್ ಕಟ್ಟಿ ಕೊಟ್ಟರು. ಈಗ ಅಲ್ಲಿ ಲುಲ್ಲು ಮಾಲ್ ಬರ್ತಾ ಇರೋದು ಫುಡ್ ಇವತ್ತು ಅಧ್ಯಕ್ಷರೇ ಫಾರ್ ಫುಡ್ ಪ್ರೊಸೆಸಿಂಗ್ ಯೂನಿಟ್ಗೆ ಈಗ ಬಿಜಾಪುರ ಏರ್ಪೋರ್ಟ್ ಅದು ಎನ್ವಿರಾನ್ಮೆಂಟ್ ಸಲಹೆ ಹಿಡಿದಿದ್ದಾರೆ. ಎನ್ವಿರಾನ್ಮೆಂಟ್ ಕ್ಲಿಯರ್ ತಗೊಂಡಿಲ್ಲ ಹಿಂದೆ ಪೀಡ್ ಬಿಡಿ ಅಂತ ಹೇಳಿ ಯಾಕೆ ನೀವು ಪ್ರಯತ್ನ ಮಾಡ್ತಾ ಇದೀವಲ್ಲ. ಈಗ ವಿರೋಧ ಮಾಡಕತ್ತೀರಿ. ಎನ್ವಿರಾನ್ಮೆಂಟ್ ಬಿಜಾಪುರ ಮಾಡ್ತಾ ಇದೀವಲ್ಲ. ಈಗ ಹಿಂದೆ ತುಟ್ಟಿ ವೆಹಿಕಲ್ ಕೊಟ್ಟು ಇಡೀ ವೈರಸ್ ಕ್ಯಾಟಗರಿ ವಿರೋಧ ಮಾಡಕತ್ತೀರಿ. ಅದು ಒಂದು ಭಾಗ. ಈಗ ನಾವು ಈಗ ನೀವು ಅಲ್ಲಿ ಏನಾಗಿದೆ ಎನ್ವಿರಾನ್ಮೆಂಟ್ ಪರ್ಮಿಷನ್ ತಗೋಬೇಕಾಗಿತ್ತು, ನೀವು ತಗೊಂಡಿಲ್ಲ. ನಮ್ಮ ವಿಮಾನ ನಿಲ್ದಾಣಕ್ಕೂ ತಗೋಬೇಕಾಗಿತ್ತು, ತಗೊಂಡಿಲ್ಲ. ಈಗ ನಾವು ಬರೆದಾಡ್ತಾ ಇದ್ದೀವಿ. ಮಾತಾಡ್ಬೇಕಲ್ಲ ಅಧ್ಯಕ್ಷರೇ, ಅವ್ರು ಏನ್ ಅಲ್ಲ, ಬೇರೆ ಎಮ್ಮೆಲ್ಲೆ ಮಾತಾಡ್ಲಿಕ್ಕೆ ಉತ್ತರ ಕನ್ನಡ ಬಗ್ಗೆ ಮಾತು ಮುಗಿಸಿ. ಅವರ ಆಡಳಿತ ಪಕ್ಷದ ಪ್ರೊಸೆಸಿಂಗ್ ನಿಮ್ಮ ಮಾತು ಮುಗಿಸಿ. ಅವರ ಮನೋಸ್ಥಿತಿ, ಅವರು ಈಗ ಯಾವ ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಾಗಿದೆ. ಯಾರು ಕೊಡ್ತಾ ಇದಾರೆ ಅನ್ನೋದು ಗೊತ್ತಾಗಿದೆ. ಮುಂದಕ್ಕೆ ಹೋಗ್ಲಿ. ಅದು ಕಾಲದಲ್ಲಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೀವಿ. ಏನಾದ್ರೂ ಮಾನವೀಯ ದೃಷ್ಟಿಯಿಂದ, ರೈತರ ದೃಷ್ಟಿಯಿಂದ ಇವರಿಬ್ರು ಪ್ರಭಾವಿ ಸಚಿವರು ಅದಾರ, ಅವ್ರು ಏನಾದ್ರು ಮಧ್ಯಸ್ಥಿಕೆ ವಹಿಸ್ತಾರ ಅಂತ ಹೇಳಿ ಪ್ರಯತ್ನ ಮಾಡುದಿಲ್ಲ. ಬಿಡ್ಲಿ, ಮುಂದೆ ಏನಾಗ್ತದೆ ಹಣೆ ಆ ಅತಿ ಹಿಂದುಳಿದ ಭಾಗ, ಯಾಕಂದ್ರ ಅದು ಅಭಿವೃದ್ಧಿ ಆಗ್ಬಾರ್ದಿದ್ರೆ ಬಿಡ್ಲಿ. ಆದ್ರೆ ಬೀದರ್ ಜಿಲ್ಲೆಯಲ್ಲಿ ಯಾವ ಅರಣ್ಯ ಮಂತ್ರಿಗಳಿದ್ದಂತ ಜಿಲ್ಲೆಯಲ್ಲಿ ಮಾಲಿನ್ಯಕಾರಕ ಕಂಪನಿಗಳಿಂದ ವಾತಾವರಣ ಕಲುಷಿತ, ಕೈಗಾರಿಕಾ ಪ್ರದೇಶದ ಯಾದಗಿರಿ ಡಿಸ್ಟಿಕ್ ಅಣ್ಣ, ಯಾದಗಿರಿ ಡಿಸ್ಟಿಕ್, ಯಾದಗಿರಿ ನಿಮ್ ಕೈಯಾಗಿದ್ದದ್ದು ಯಾದಗಿರಿ ಒಟ್ಟ ಯಾದಗಿರಿ ಅಲ್ಲೇ ಚಿಂಚೋಳಿಯಲ್ಲಿ ಸಿಮೆಂಟ್ ಫ್ಯಾಕ್ಟರಿ ಅದಾವ್ರಿ. ಸಿಕ್ಕಾಪಟ್ಟೆ ಧೂಳು, ಸಿಕ್ಕಾಪಟ್ಟೆ ಮಾಲಿನ್ಯ. ಆದ್ರೆ ನಮ್ಮ ಮಾಲಿನ್ಯ ಅಧಿಕಾರಿಗಳಿಗೆ, ಯಾಕಂದ್ರೆ ದಿನಾ ಮುಂಜಾನೆ ಮಂತ್ರಿಗೆ ಫೋನ್ ಏನಂದ್ರೆ ಅದು ಹೋಗಿ ಅದು ಯತ್ನಾಳದ್ದು ಏನಾಯ್ತು, ಯತ್ನಾಳದ್ದು ರಿಪೋರ್ಟ್ ಕಳಿಸ್ರಿ, ಡೈಲಿ ಮಾಡ್ಲಿ. ಅದು ಏನು ನಮ್ದು ಕಾಲ್ ಬಂದಾಗ ನಾವು ಹೇಳ್ತೇವೆ ಅಧ್ಯಕ್ಷರೇ. ನಾನು ಒಂದೇ ವಿನಂತಿ ಮಾಡ್ಕೋತೀನಿ, ನಮ್ಮ ಉತ್ತರ ಕರ್ನಾಟಕ ಹಿಂಗ ಅನ್ಕೋತೆ ಮಂತ್ರಿ ಆಗ್ಬೇಕಾದ್ರೆ ನಮಗೂ ಇದೆ. ಮಂತ್ರಿ ತಗೊಂಡು ಏನ್ ಮಾಡೋದು? ಸ್ಪೀಕರ್ ಆಗ್ರಿ, ಮಾಡ್ತೀರಿ. ಅದನ್ನ ಬಿಟ್ಟು ಮಂತ್ರಿನೂ ಬೇಡ, ಸ್ಪೀಕರ್ ಬೇಡ, ಸ್ಪೀಕರ್ ಮಾಡ್ತೀರಿ. ಇವತ್ತು ಗೌಡ್ರೆ ಮಾತಾಡಿ ಅಧ್ಯಕ್ಷರೇ, ಪ್ರವಾಸೋದ್ಯಮದಲ್ಲಿ ಮುಗಿಸಿ ಅವ್ರಿಗೆ ಉಪದ್ರ ಮಾಡಬೇಡಿ, ಮಾತಾಡಿ. ಅಧ್ಯಕ್ಷರೇ, ರೈತರ ಖಬ್ಬ ಮುಂಚೂರಿಗೂ ನಮ್ ಖಬ್ಬ ನೀವು ಮಾತಾಡಿ. ಮುಂಚೂರಿಗೆ ದಯಮಾಡಿ ಅಧ್ಯಕ್ಷರೇ, ಶುಗರ್ ಫ್ಯಾಕ್ಟರಿ ಹಾಕ್ಯಾರ, ರೈತರ ಹಿತದೃಷ್ಟಿ ಮಾತಾಡಿದ್ದೀನಿ. ಆಯ್ತು, ಅವ್ರು ಮಾಡುದಿಲ್ಲ. ನೀವು ಪರ್ಮಿಷನ್ ತಗೊಂಡು ಏನೋ ನೆಪ ಹೇಳಿದ್ರೆ ಹೇಳಲಕ್ಕ ಮುಂದೆ ಪ್ರವಾಸೋದ್ಯಮ ಮೈಸೂರಿಗೆ ಎಷ್ಟು ನೀವು ಪ್ರಾತಿನಿಧ್ಯ ಕೊಡ್ತೀರಿ? ಮೈಸೂರು ದಸರಾಕ್ಕೆ ಎಷ್ಟು ಪ್ರಾತಿನಿಧ್ಯ ಕೊಡ್ತೀರಿ? ಉತ್ತರ ಕರ್ನಾಟಕದಲ್ಲಿ ಏನು ಪ್ರವಾಸೋದ್ಯಮ ಏನು? ಆಯ್ತು, ಮುಂದಕ್ಕೆ ಹೋಗುವ. ಎಲ್ಲ ಅದೇ ಹೇಳಕತ್ತೀನಿ, ಮೈಸೂರಿಗೆ ಎಷ್ಟು ಕೊಡ್ತೀರಿ ಪ್ರಾತಿನಿಧ್ಯ? ಈ ಭಾಗದಾಗೂ ಟೂರಿಸಂ ಆಯ್ತು, ಜನ ಬರ್ಬೇಕಲ್ಲ. ಸರಿ, ನಾವು ಈ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅನ್ನುವಂತ ವಾದವನ್ನು ಮಾಡುವುದಿಲ್ಲ. ನಾವು ಸಮಗ್ರವಾದ ಕರ್ನಾಟಕ, ನಮ್ಮ ಸಾವಿರಾರು ವರ್ಷಗಳ ಹೋರಾಟ ನಂತರ ಕನ್ನಡ ಅಖಿಲ ಕರ್ನಾಟಕವನ್ನು ನಮ್ಮ ಹಿರಿಯರು ಪ್ರಾಣ ಕೊಟ್ಟು ಹೋರಾಟ ಮಾಡಿ, ಅನ್ನ ಸತ್ಯಾಗ್ರಹ ಮಾಡಿ ಇದೊಂದು ಕರ್ನಾಟಕವನ್ನು ಮಾಡಿದ್ದಾರೆ. ಆದರೆ ಯಾವುದೇ ಸರ್ಕಾರ ಬರಲಿ ಉತ್ತರ ಕರ್ನಾಟಕಕ್ಕೆ ನ್ಯಾಯ ಕೊಡ್ಬೇಕಂತ ಹೋರಾಟ ಮಾಡ್ತಾ ಇದ್ದೀವಿ. ನೀವು ಮೈಸೂರು ಕೊಟ್ಟಿರಿ, ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತೀವಿ. ಆಯ್ತು, ಮೈಸೂರಿಗೆ ಅಭಿವೃದ್ಧಿ ಮಾಡ್ರಿ. ನಮ್ದೇನು ಮೈಸೂರು ರಾಜ್ಯ ಹಿಂದೆ ಮೈಸೂರು ಮಹಾರಾಜರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು, ಕನ್ನಂಬಾಡಿ ಕಟ್ಟಿದ್ರು, ಎಲ್ಲ ಒಳ್ಳೆ, ಅದಕ್ಕೆ ನಮ್ದು ಬೆಂಬಲ ಇದೆ. ಅದೇ ರೀತಿ ಆಲ್ಮಟ್ಟಿ, ಇದು ನಮ್ಮ ಭಾಗದ ರೈತರ ಭವಿಷ್ಯ. ಇದನ್ನು ಒಂದು ನೀವು ನೀರಾವರಿ ಮಾಡಿಕೊಟ್ರೆ
ಉತ್ತರ ಕರ್ನಾಟಕ ಬಂಗಾರವನ್ನು ಬಿತ್ತಿ ಬಂಗಾರ ಬೆಳೆಯುವಂಥ ನಾಡಾಗ್ತದೆ. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ದೇಶಕ್ಕೆ ಆಪತ್ತು ಬಂದಾಗ ಶ್ರೀಮತಿ ಇಂದಿರಾ ಗಾಂಧಿಯವರು ಏನು ಪಾಕಿಸ್ತಾನದ ಯುದ್ಧ ಬಂದಾಗ ದೇಶದಲ್ಲಿ ಖಜಾನೆಯಲ್ಲಿ ಹಣ ಇರಲಿಲ್ಲ. ಆವಾಗ ಬಿಜಾಪುರ ಜಿಲ್ಲೆಯ ಜನ ತಮ್ಮ ಮನೆಯಿಂದ ಇದ್ದ ಬಂಗಾರವನ್ನು ಶ್ರೀಮತಿ ಇಂದಿರಾ ಗಾಂಧಿಯವ್ರನ್ನು ತೂಗಿ ಮತ್ತೆ ಬಂಗಾರ ಉಳಿತ ಅಧ್ಯಕ್ಷರು. ಅವಾಗ ನಿಜಲಿಂಗಪ್ಪನವ್ರನ್ನು ಬಂಗಾರ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.